ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಸಮರ ಶುರು ಆಗೋಗಿದೆ. ಆದರೆ ಈ ಸಮರದಲ್ಲಿ ನಾನಿಲ್ಲ ಅಂತ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ, ಯಾವುದೇ ವಿಚಾರವಾಗಿ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದಾರ. ಟಿಪ್ಪು ವಿವಾದದಿಂದ ಅವರು ಯಾವುದೇ ಪ್ರತಿಕ್ರಿಯೆನ ಕೊಟ್ಟಿಲ್ಲ. ಮೈಸೂರು ಏರ್ಪೋರ್ಟ್ಗೆ ಹೆಸರು ಇಡಬೇಕು ಅಂತ ಆಗ್ರಹ ಇತ್ತು. ಟಿಪ್ಪು ಜಯಂತಿ ಮರು ಆಚರಣೆಗೂ ಕೈ ಶಾಸಕರು ಒತ್ತಾಯ ಮಾಡಿದ್ರು. ಆದರೆ ಇದು ಯಾವುದರಲ್ಲೂ ಕೂಡ ನಾನಿಲ್ಲ ಅಂತ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಆಗಿರೋದು ವಿಮಾನ ನಿಲ್ದಾಣಕ್ಕೆ. 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 ಮಗನ ಅಗಲಿಕೆಯ ಮಧ್ಯೆ ತಂದೆ ಪ್ರಾಂಸಲ್ ಅವರ ತಂದೆ ಗೌರವ ಸಲ್ಲಿಸಿದ್ದಾರೆ. ಈ ಸ್ಟೋರಿಯ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಾಂಸಲ್ ತಂದೆ ವೆಂಕಟೇಶ್ ಅವರಿಂದ ವಿದ್ಯಾರ್ಥಿಗಳಿಗೆ ಕರೆ. ಇಂಡಿಯನ್ ಆರ್ಮಿಗೆ ನೀವೆಲ್ಲರೂ ಕೂಡ ಸೇರಬೇಕು, ಇಂಡಿಯನ್ ಆರ್ಮಿಗೆ ನೀವೆಲ್ಲರೂ ಕೂಡ ಸೇರಿ ದೇಶ ಸೇವೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸೇನೆಗೆ ಸೇರೋದಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕು, ಪ್ರಾಂಸಲ್ನ ಆದರ್ಶವಾಗಿಟ್ಕೊಂಡು ಸೇನೆಗೆ ಸೇರಬೇಕು ಅಂತ. ಮಗನ ಅಗಲಿಕೆಯ ಮಧ್ಯೆ ಸೇನೆಗೆ ಪ್ರಾಂಸಲ್ ತಂದೆ ಗೌರವ ನೀಡಿದ್ದಾರೆ. ವಿದ್ಯಾರ್ಥಿಗಳು ದೃಢತೆಯಿಂದ ಮುಂದೆ ಹೋಗಬೇಕು, ಪಾಠದ ಜೊತೆಗೆ ಆಟಕ್ಕೂ ಆದ್ಯತೆ ನೀಡಬೇಕು, ಸೇನೆಗೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಅಂತ ಪ್ರಾಂಸಲ್ ಅವರ ತಂದೆ ವೆಂಕಟೇಶ್ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ. ಸಂಕ್ರಾಂತಿ ಸಂಸ್ಕೃತ ಹಬ್ಬದ ಪ್ರಯುಕ್ತ ಕ್ರೀಡಾ ಮತ್ತು ಸಂಸ್ಕೃತಿಯ ಸ್ಪರ್ಧೆಗಳು ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷದ ಕೂಡ ಸುಮಾರು 8-10 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಈ ಟ್ರಸ್ಟಿನ ಹಾಗೂ ಎಲ್ಲ ಗಣ್ಯ ಮಹೋದಯರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಒಂದು ಸ್ವಾಗತವನ್ನು ಬಯಸ್ತಾ ಈಗ ತಂಡಗಳ ಪರಿಚಯ. ಶ್ರೀಮತಿ ರೇಣುಕಾ ರಾಷ್ಟ್ರೀಯ ಥ್ರೋಬಾಲ್ ಕ್ರೀಡಾಪಟು, ಶ್ರೀಮತಿ ಗಾಯತ್ರಿ ಗೋಪಿನಾಥನ್ ರೆಡ್ಡಿ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಸೇವಾ ಟ್ರಸ್ಟ್ ಅಧ್ಯಕ್ಷರು. ಸಂಕ್ರಾಂತಿ ಸಂಸ್ಕೃತ ಹಬ್ಬದ ಪ್ರಯುಕ್ತ ಕ್ರೀಡಾ ಮತ್ತು ಸಂಸ್ಕೃತಿಯ ಸ್ಪರ್ಧೆಗಳು ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷದ ಕೂಡ ಸುಮಾರು 8-10 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಈ ಟ್ರಸ್ಟಿನ